ಲೇಡೀಸ್ ಅಂಡ್ ಜೆಂಟಲ್ಮನ್, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಈಗ ಭಾರಿ ರಣಕಣವಾಗಿ ಮಾರ್ಪಟ್ಟಿದೆ. ಉಪಚುನಾವಣೆ ಕದನದ ಕಾವು ಅಲ್ಲಿ ಜೋರಾಗಿದೆ. ಇವತ್ತು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸಿಎಂಗೆ ಟಕ್ಕರ್ ನೀಡೋದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಇಂದಿನಿಂದ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಇಬ್ಬರ ನಡುವೆ ದೊಡ್ಡ ಮಟ್ಟದ ಪ್ರಚಾರದ ಹೋರಾಟ ನಡೀತಾ ಇದೆ. ಹಾಗಾದ್ರೆ ಬಾಗಲಕೋಟೆಯಲ್ಲಿ ಯಾವ ರೀತಿ ಚುನಾವಣಾ ಪ್ರಚಾರದ ಕಾವು ಪಡೆದುಕೊಂಡಿದೆ ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಚುನಾವಣಾ ಪ್ರಚಾರ ದಿನದಿಂದ ದಿನಕ್ಕೆ ತಾರಕಕ್ಕೇರ್ಬಿಟ್ಟಿದೆ. ಶತಾಯಗತಾಯ ಬಾಗಲಕೋಟೆನ ತಾವೇ ಗೆಲ್ಲಬೇಕು ಅಂತ ಬಿಜೆಪಿ ಮತ್ತು ಕಾಂಗ್ರೆಸ್ ಜಿದ್ದಿನ ಸ್ಪರ್ಧೆಗಿಳಿದಿದೆ. ಇದೇ ಹೊತ್ತಲ್ಲಿ ಇಂದಿನಿಂದ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ನೇರ ಚುನಾವಣಾ ಪ್ರಚಾರಕ್ಕಿಳಿದಿದ್ದಾರೆ. ಇವತ್ತು ಬಾಗಲಕೋಟೆಯ ಸುಮಾರು 5 ಕಡೆ ಪ್ರಚಾರದ ಸಭೆಗಳನ್ನ ಸಿದ್ದರಾಮಯ್ಯ ನಡೆಸ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಅವರು ಮತಯಾಚನೆಯನ್ನ ಮಾಡ್ತಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು, ಜನಪರ ಕಾರ್ಯಕ್ರಮಗಳು ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನ ಖಂಡಿಸಿ ಸಿಎಂ ಭಾಷಣವನ್ನ ಮಾಡ್ತಾರೆ. ಇದೇ ವೇಳೆ HY ಮೇಟಿ ಬಾಗಲಕೋಟೆ ಕ್ಷೇತ್ರಕ್ಕೆ ತಂದಿರುವಂತಹ ಯೋಜನೆಗಳನ್ನ ಪ್ರಸ್ತಾಪ ಮಾಡ್ತಾರೆ. ಇವತ್ತು ಸಿದ್ದರಾಮಯ್ಯ ಅವರಿಗೆ ಸಚಿವ ಸತೀಶ್ ಜಾರಕಿಹೊಳಿ, RP ತಿಮ್ಮಾಪುರ ಹಾಗೆ ಎಂಬಿ ಪಾಟೀಲ್ ಕೂಡ ಪ್ರಚಾರದಲ್ಲಿ ಸಾಥನ್ನ ನೀಡ್ತಾರೆ. ಇದಕ್ಕೆ ಪ್ರತಿಯಾಗಿ ಬಿಜೆಪಿಯಿಂದಲೂ ಕೂಡ ದೊಡ್ಡ ಮಟ್ಟದ ಪ್ರಚಾರ ನಡೆಸಲಾಗ್ತಾ ಇದೆ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಬಾಗಲಕೋಟೆಯಲ್ಲಿ ನೇರವಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದು, ಬಾಗಲಕೋಟೆಯ ಹಲವು ಪ್ರದೇಶಗಳಲ್ಲಿ ಪಾದಯಾತ್ರೆಯನ್ನು ಸಹ ಮಾಡ್ತಾರೆ. ಅದಲ್ಲದೆ ಹಲವು ಬಿಜೆಪಿ ನಾಯಕರು ಮತ್ತು ಮುಖಂಡರ ಜೊತೆಗೆ ಮತ್ತು ಲಿಂಗಾಯತ ಸಮುದಾಯದ ಮುಖಂಡರ ಜೊತೆಗೂ ವಿಜೇಂದ್ರ ಸಭೆಯನ್ನ ನಡೆಸ್ತಾರೆ. ಬಾಗಲಕೋಟೆಯ ಗ್ರಾಮೀಣ ಭಾಗಕ್ಕೂ ಭೇಟಿ ನೀಡಿ ಮತಯಾಚನೆಯನ್ನ ಮಾಡ್ತಾರೆ. ದೀಪಾ ಕಾಲೋನಿ, ತಗ್ಗಿ ಲೇಔಟ್, ಹಾಮ್ಲಾರ ಕಾಲೋನಿ ಮುಂತಾದ ಕಡೆ ಭಾರಿ ಮತ ಪ್ರಚಾರವನ್ನ ನಡೆಸ್ತಾರೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಹಾಗೆ ಗ್ಯಾರಂಟಿ ವೈಫಲ್ಯಗಳನ್ನ ಜನರ ಮುಂದೆ ಇಡ್ತಾರೆ. ವಿಜೇಂದ್ರ ಅವರಿಗೆ ಹಲವು ಬಿಜೆಪಿಯ ಮುಖಂಡರು ಸಾಥನ್ನ ನೀಡ್ತಾರೆ. ಹನುಮಂತ ನಿರಾಣಿ, ಅರವಿಂದ ಲಿಂಬಾವಳಿ, ಗೋವಿಂದ ಕಾರಜೋಳ ಮುಂತಾದವರು ಇವರಿಗೆ ಸಾಥನ್ನ ನೀಡ್ತಾರೆ. ಸದ್ಯಕ್ಕೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ರಣಕಣವಾಗಿ ಮಾರ್ಪಟ್ಟಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವಿನ ಘಟಾನುಘಟಿಗಳು ಈ ಕ್ಷೇತ್ರವನ್ನ ತಮ್ಮ ಸುದೀರ್ಘ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ತಮ್ಮದೇ ಆದಂತಹ ರಣತಂತ್ರವನ್ನ ಹೆಣೆದಿದ್ದಾರೆ. ಅದಲ್ಲದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಮತ್ತು ವಿಜೇಂದ್ರ ಈ ಕ್ಷೇತ್ರವನ್ನ ತಮ್ಮ ಪ್ರತಿಷ್ಠೆಯನ್ನಾಗಿ ಮಾಡಿಕೊಂಡಿರೋದು ಭಾರಿ ಕುತೂಹಲವನ್ನ ಕೆರಳಿಸಿದೆ. ಮತ್ತಷ್ಟು ಬಿಜೆಪಿ ಮತ್ತು ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಇಲ್ಲಿನ ಚುನಾವಣಾ ಪ್ರಚಾರಕ್ಕೆ ಬಂದು ಮತದಾರರಲ್ಲಿ ಮತಯಾಚನೆಯನ್ನ ಮಾಡ್ತಾರೆ. ಕೋಟೆ ಮೇಲೆ ವಿಜಯ ಪತಾಕೆಯನ್ನ ಯಾರು ಹಾರಿಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ.